ಇಷ್ಟವಿಲ್ಲ. ನೀವು ಬರ್ತೀರಾ, ನೀವು ತಕ್ಷಣ ಜೋಶ ಮಕ್ಕಳ ಸುಸ್ತಾಗಿದ್ಯಾ? ಸುಸ್ತಾಗಿದ್ಯಾ? ಬೇಗ ಡ್ಯಾನ್ಸ್ ಮಾಡ್ಬೇಕ, ಮಾಡ್ಕೊಳ್ಳು. ಮತ್ತೆ ಮಾಡ್ತಾರೆ. ಅವಾಗಲೇ ಮತ್ತಷ್ಟು ಮಕ್ಕಳು ನಿಜವಾಗ್ಲೂ ತುಂಬಾ ಖುಷಿಯಾಗಿ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಗ್ರೇಟ್ ಜಾಬ್. ಆ್ಯಂಡ್ ಎಲ್ಲ ಮಕ್ಕಳು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾರೆ, ತುಂಬಾ ಮುದ್ದಾಗಿ ಮಾಡಿದ್ರು ಕೂಡ. ಸೊ ನಂಗೆ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡೋದಕ್ಕೆ ನನಗೆ ಅವಕಾಶ ಸಿಗೋದಕ್ಕೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವರೆಲ್ಲ ಸ್ಕೂಲ್ ಮಕ್ಕಳು ಮೇಡಮ್. ಹಾಗೆ ಇವತ್ತು ರೈನ್ಬೋ ಶಾಲೆಯಲ್ಲಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಏನು ನಡೀತಾ ಇದೆ, ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನ ನೋಡೋದೇ ಒಂದು ಚಂದ. ಅವ್ರನ್ನ ನೋಡಿದ್ರೆ ಇಡೀ ಪ್ರಪಂಚನೇ ಮರೆತು ಬಿಡೋ ಅಷ್ಟು ಸಂತೋಷ ಆಗುತ್ತೆ ನಿಜವಾಗ್ಲೂ ಎಲ್ರಿಗೂ. ಅವರ ಒಂದು ಪ್ರೀತಿ, ಅವರ ಒಂದು ಮುಗ್ಧತೆಯನ್ನು ನೋಡೋದಕ್ಕೆ ಸಿಗೋದೇ ತುಂಬ ರೇರ್. ಹಾಗಾಗಿ ನನಗೆ ಬಂದೋದಕ್ಕೆ ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ನನ್ನ ಸ್ಕೂಲಿಗೆಲ್ಲ ಮುಗ್ದೋಯ್ತು. ಈಗ ನಾನು ಮತ್ತೆ ಹೋಗಬೇಕು ಅಂದರೆ ನನ್ನನ್ನು ಯಾರು ಸೇರಿಸ್ಕೊಳ್ಳಲ್ಲ. ಸೊ ಈಗ ಈ ಒಂದು ಶಾಲಾ ಮಕ್ಕಳು ಹಾಗೆ ಆ ಒಂದು ವಾರ್ಷಿಕೋತ್ಸವ, ಆ ಒಂದು ಎಕ್ಸೈಟ್ಮೆಂಟು, ಆ ಮಕ್ಕಳು ಡಾನ್ಸ್ ಮಾಡಬೇಕು, ಆ ಕಲ್ಚರಲ್ ಈವೆಂಟ್ಸು, ಆ ದಿವಸ ಆ ಓದು ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಈ ಥರದ ಒಂದು ಕಾರ್ಯಕ್ರಮನ ಸ್ಕೂಲಿಂದ ನಡೆಸ್ಕೊಟ್ಟಾಗ ಎಲ್ಲ ಮಕ್ಕಳಿಗೂ ಕೂಡ ಅದನ್ನು ತುಂಬ ಫ್ರೆಶ್ ಆಗಿರುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ ಭಾಗಿಯಾಗ್ತಾರೆ. ಸೊ ಇದನ್ನು ನೋಡೋದಕ್ಕೆ ಇಲ್ಲಿಗೆ ನಾನು ಬಂದಿರೋದು, ನನ್ನನ್ನು ಇನ್ವೈಟ್ ಮಾಡಿರೋದಕ್ಕೆ ಇಡೀ ಒಂದು ಸ್ಕೂಲ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇರ್ತಕ್ಕಂಥ ಎಲ್ಲ ಟೀಚರ್ಸ್, ಎಲ್ಲ ಪೇರೆಂಟ್ಸ್, ನನ್ನ ಮಕ್ಕಳಿಗೆ ಹೇಳೋದು ಒಂದೇ, ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿ ಓದಿ, ಅಪ್ಪ ಅಮ್ಮ ತುಂಬ ಕನಸುಗಳನ್ನ ಕಂಡಿರ್ತಾರೆ. ನನ್ನ ಮಗ ಹಿಂಗಾಗ್ತಾನೆ, ನನ್ನ ಮಗಳು ಈ ಥರ ಆಗ್ತಾಳೆ, ಎಲ್ಲೋ ದೊಡ್ಡ ಮಟ್ಟಕ್ಕೆ ಬೆಳೀತಾಳೆ ಅಂತ. ನಿಮ್ಮ ತಂದೆ ತಾಯಿ ಕನಸನ್ನ ದಯವಿಟ್ಟು ಈಡೇರಿಸಿ. ಈಗಲಿಂದನೇ ನೀವು ಒಂದು ಬೇಸನ್ನ ಕಟ್ಕೊಳ್ತಾ ಹೋಗಬೇಕು. ಮುಂದೆ ನೀವು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದರೆ ಇವತ್ತು ನಿಮ್ಗೆ ಯಾರೇ ಕೈ ಮಾಡಿ ತೋರಿಸಿದ್ರು, ಇನ್ನು ಚೆನ್ನಾಗಿ ಓದಲ್ಲ, ನಿಮ್ಗೇನು ಓದಕ್ಕೆ ಬರಲ್ಲ, ಏನೇ ಹೇಳಿದ್ರು ಏನೂ ತಲೆ ಕೆಡಿಸ್ಕೊಬೇಡಿ. ಎಲ್ಲದಕ್ಕೂ ಒಂದು ಅವಕಾಶ ಅಂತ ಇದ್ದೇ ಇರುತ್ತೆ. ಇವತ್ತು ಯಾರು ನಿಮ್ಮ ಬಗ್ಗೆ ಇವ್ನು ಓದಲ್ಲ, ಏನು ಮಾಡಲ್ಲ ಅಂತ ಮಾತಾಡ್ತಾರೋ, ನಾಳೆ ಅವರೇ ನಿಮ್ಮನ್ನು ಇಡೀ ತರಗತಿಗೆ ಫಸ್ಟ್, ಇಡೀ ಜಿಲ್ಲೆಗೆ ಫಸ್ಟ್ ಬರೋದನ್ನು ಕಣ್ಣಾರೆ ನೋಡ್ತಾರೆ. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಬೇಕಷ್ಟೇ. ಚೆನ್ನಾಗಿ ಓದಿ, ಅಪ್ಪ ಅಮ್ಮಗೆ, ನಿಮ್ಮ ಟೀಚರ್ಸ್ಗೆ ಎಲ್ರಿಗೂ ಒಳ್ಳೆ ಹೆಸರನ್ನ ತಂದುಕೊಡಿ. ನಾಳೆ ನೀವೆಲ್ಲರೂ ದೊಡ್ಡ ಮಟ್ಟಕ್ಕೆ ಬೆಳೀತೀರಾ ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಬಂದು ನಿಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ, ಆಮೇಲೆ ನಿಮ್ಮ ಎಲ್ಲ ಕಲ್ಚರಲ್ ಇವೆಂಟ್ಸ್ನ ನೋಡ್ತಾ ಇರೋದಕ್ಕೆ ನನ್ನ ಸ್ಕೂಲ್ ಡೇಸ್ನ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೋಂಗಾಗ್ತದೆ. ನಿಮ್ಮ ಸ್ಕೂಲ್ ಡೇಸ್ ಮೆಮೊರಿ ಏನಾದರೂ ಒಂದು ಹೇಳ್ಬೋದು ಅಂದರೆ ನಮ್ಮ RPS ಶಾಲೆ ಮಕ್ಕಳ ಜೊತೆ, ನಮ್ಮ ಒಂದು ಪೇರೆಂಟ್ಸ್ ಜೊತೆ ನನಗೆ ನಿಮ್ದೇನಾದ್ರೂ ಒಂದು ಸವಿನೆನಪು ಹೇಳ್ಬೋದು ಅಂದರೆ ಯಾರಾದರೂ ಒಂದು ವಿಚಾರ ಹೇಳ್ಬೋದಾ? ಹಾಂ, ಖಂಡಿತ. ಅಂದರೆ ನಾನು ಆವಾಗಿನ ತುಂಬ ಹಿಂದಿಂದು, ಬಟ್ ನನಗೆ ಓದೋದು ತುಂಬ ಇಷ್ಟ. ಆ್ಯಕ್ಚುಲಿ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ತರಗತಿಗೆ ನಾನು ಆ್ಯಕ್ಚುಲಿ ಫಸ್ಟ್ ಬರ್ತಾ ಇದ್ದೆ. ಸೊ ತುಂಬ ಖುಷಿ ಆಗ್ತಾ ಇತ್ತು. ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಸ್ಪೋರ್ಟ್ಸಲ್ಲಿ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಖೋ ಖೋ, ಕಬಡ್ಡಿ ಎಲ್ಲನೂ ತುಂಬ ಚೆನ್ನಾಗಿ ಆಡ್ತಾ ಇದ್ದೆ. ಅಂದರೆ ಸ್ವಲ್ಪ 10th ಅಷ್ಟೇ ಓದ್ತಾ ಇದ್ದೆ. ಬಟ್ 10th ಆದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನಾಳೆ ನಮ್ಮ ಕೈಯಲ್ಲಿ ಏನಿರುತ್ತೋ ಆದರೆ ವಿದ್ಯೆ ಒಂದು ಮಾತ್ರ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಕೊನೆವರೆಗೂ ನಮಗೆ ವಿದ್ಯೆ ಕೈ ಹಿಡಿದೇ ಹಿಡಿಯುತ್ತೆ. ಎಲ್ಲೇ ಹೋದರೂ ಏನೇ ಮಾಡಿದ್ರು ಆ ವಿದ್ಯೆಯಿಂದ ನಾವು ಹೇಗೋ ಬದುಕ್ಬೋದು. ಸೊ ವಿದ್ಯೆ ಅನ್ನೋದು ತುಂಬಾ ಮುಖ್ಯ. ದಯವಿಟ್ಟು ಎಲ್ಲರೂ ಡಿಸಿಪ್ಲಿನ್ ಆಗಿ ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನ ಭೇಟಿಯಾಗಿರೋದಕ್ಕೆ. ನೀವು ಹೇಳಿದ್ರಲ್ಲ, ತುಂಬ ಚೆನ್ನಾಗಿ ಓದಬೇಕು, ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು, ಇದೆಲ್ಲ ಏನಂತ. ಆ್ಯಕ್ಚುಲಿ ನಮ್ಮ ವಿಜಯ್ ಸರ್ ಅಷ್ಟೇ 7th ಅವರು ಸ್ಟೇಟ್ ಟಾಪರು. ಸರ್ ಬನ್ನಿ ದಯವಿಟ್ಟು ವಿಜಯ್ ಸರ್ 7th ಆಮೇಲೆ ನಿಮ್ಮನ್ನು ಇವತ್ತಿನ ದಿನ ವೇದಿಕೆಗೆ ಬರ್ಮಾಡ್ಕೊಂಡಿರೋದು ನಮ್ಮ ವಿಜಯ್ ಸರ್, ನಮ್ಮ ಒಂದು ಶಾಲೆಯ ಸಂಸ್ಥಾಪಕರು, ಬಹಳ ಶ್ರಮಜೀವಿ. ಅದೇ ರೀತಿ ಕಲಾವಿದರು ಅಂದರೆ ಪಂಚಪುರಾಣ, ಬಹಳಷ್ಟು ಕಡೆ ಕಲಾವಿದರಿಗೋಸ್ಕರ ಏನೇ ಅದು ಮಾಡೋದು. ಮೊನ್ನೆ ತಾನೇ ಒಂದು ಸರ್ಕಾರಿ ಶಾಲೆಗೆ
ಕಂಪ್ಲೀಟ್ ಆಗಿ ಒಂದು ಸ್ಟೇಜು ಲೈಟು ಸೌಂಡು ಸೆಟಪ್ ಪೂರ್ತಿ ಒಂದು 350ರಿಂದ 500 ಜನ ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ವಿಚಾರ ಹಂಚ್ಕೋಬೇಕು ಅನ್ನಿಸ್ತು. ಎಲ್ಲರಿಗೂ ಖುಷಿ ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಅವಕಾಶನ ಕೊಟ್ಟು ನಮಗೆ ಬರೋದಕ್ಕೆ ಅವಕಾಶ ಕೊಟ್ಟು ನಮ್ಮ ಒಂದು ಹಳೆ ಮೆಮೊರೀಸ್ನ ಮತ್ತೆ ನಮಗೆ ಮರುಕಳಿಸೋದಕ್ಕೆ ಥ್ಯಾಂಕ್ ಯು. ಹಾಗೆ ನಮ್ಮ ರಾಮಾಯಣ ಸಾಂಗ್ ಎಲ್ಲರೂ ತುಂಬ ಇಷ್ಟಪಡ್ತಿದ್ರ, ಎಲ್ಲರೂ ತುಂಬ ಚೆನ್ನಾಗಿ ಅದನ್ನು ರೀಲ್ಸ್ ಮಾಡಿ ನನಗೆ ಈ ಸ್ಟೇಜ್ನಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗೆ ಇವತ್ತು ಕೂಡ ನಮ್ಮ ರಾಮಾಯಣ ಸಿನಿಮಾದಿಂದ ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ, ತಡ್ಕ ತಡ್ಕ ಅಂತ. ಸೊ ಇದು ಮೂರನೇ ವರ್ಷ ಮಾಡಿದ್ದಲ್ಲ ಮೇಡಮ್? ಇದು ಇದು ಮುರಳಿ ಮಾಸ್ಟರ್. ಹೌದು. ಸೊ ಅದನ್ನು ನೋಡಿ ಸಿನಿಮಾನು ಕೂಡ ಆದಷ್ಟು ಬೇಗ ಬರುತ್ತೆ. ನಮ್ಮ ಸಿನಿಮಾನು ನೋಡಿ ಎಲ್ಲ ಕಲಾವಿದರಿಗೂ ಪ್ರೀತಿ ಆಶೀರ್ವಾದ ಕೊಟ್ಟು ಬೆಳೆಸಿ ಅಂತ ತಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ನಾವೆಲ್ಲ